ಹಲೋ ಸ್ಟೂಡೆಂಟ್ಸ್, ಮಾರ್ಚಿಂದ ಎಸ್ ಎಲ್ ಸಿ ಅವ್ರಿಗೆ ಪಬ್ಲಿಕ್ ಎಕ್ಸಾಮ್ ಸ್ಟಾರ್ಟ್ ಆಗ್ತಿದೆ. ಹೋಪ್ ಎಲ್ಲರೂ ಪ್ರಿಪೇರ್ ಆಗಿದ್ದೀರಾ ಅಂತ ಅನಿಸುತ್ತೆ. ಬಟ್ ಇನ್ನೂ ಕೆಲವು ಮಕ್ಕಳು ಈಗ ನಿಮ್ಮ ಪ್ರಿಪರೇಷನ್ನ ಸ್ಟಾರ್ಟ್ ಮಾಡ್ತಿದ್ದೀರಾ. ಡೋಂಟ್ ವರಿ, ಕಾನ್ಫಿಡೆನ್ಸ್ ಒಂದಿತ್ತು ಅಂತ ಅಂದರೆ ಎಲ್ಲರೂ ಪಾಸ್ ಆಗ್ಬೋದು, ಸ್ಕೋರ್ ಆಗ್ಬೋದು, ಮ್ಯಾಥ್ಸಲ್ಲಿ ಔಟ್ ಆಫ್ ಔಟ್ ಬರ್ಬೋದು. ಸೊ ಎಕ್ಸಾಮ್ ಅಂದಿದ ತಕ್ಷಣ ಫಸ್ಟು ಸ್ಟೂಡೆಂಟ್ಸ್ ಎದುರುಕೊಳ್ಳೋದೆ ಮ್ಯಾಥ್ಸ್ ಸಬ್ಜೆಕ್ಟ್ಗೆ. ಸೊ ನೋ ನೀಡ್ ಟು ವರಿ. ಕ್ವಿಕ್ ರಿವಿಷನ್ ಪಬ್ಲಿಕ್ ಎಕ್ಸಾಮ್ಗೆ ಚಾಪ್ಟರ್ ವೈಸ್ ಕ್ವಿಕ್ ರಿವಿಷನ್ಸ್ನ ನಾವು ಈಗ ಸ್ಟಾರ್ಟ್ ಮಾಡೋಣ. ಫಸ್ಟು ನಾನು ತೊಗೊಂಡಿರೋಂಥ ಚಾಪ್ಟರ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಇನ್ 2 ವೇರಿಯೇಬಲ್. ಸೊ ನಾನು ಫಸ್ಟ್ ಇದೇ ಚಾಪ್ಟರ್ ಏನಕ್ಕೆ ನಾನು ಸೆಲೆಕ್ಟ್ ಮಾಡಿಕೊಂಡೆ ಅಂದರೆ, ಇದೇ ಲೆಸನಿಂದ ನಿಮಗೆ 8 ಮಾರ್ಕ್ಸಿಗೆ ಕ್ವಶನ್ಸ್ ಬರುತ್ತೆ. ಈ ಒಂದು ಲೆಸನನ್ನು ನೀವು ಈಸಿಯಾಗಿ ಫೋಕಸ್ ಮಾಡಿದ್ರೆ 8 ಮಾರ್ಕ್ಸ್ ಈಸಿಯಾಗಿ ನೀವು ಸ್ಕೋರ್ ಮಾಡ್ಬೋದು. ಈಗ 8 ಮಾರ್ಕ್ಸ್ ಹೇಗೆ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ ಅಂತ ಅಂದರೆ, 1 ಮಾರ್ಕಿಂದು ನಿಮಗೆ 2 ಕ್ವಶನ್ಸ್ ಇರುತ್ತೆ. ಸೊ ಟೋಟಲಿ 2 ಮಾರ್ಕ್ಸ್ ಆಯಿತು. MCQನಲ್ಲಿ ಒಂದು ಕ್ವಶನ್ನು ಮತ್ತು ಸೆಕೆಂಡ್ ಮೇನ್ 1 ಮಾರ್ಕ್ ಕ್ವಶನ್ ಇರುತ್ತಲ್ಲ, ಸೊ ಅಲ್ಲಿ ಒಂದು ಕ್ವಶನ್ನು. ನೆಕ್ಸ್ಟು 2 ಮಾರ್ಕ್ಸಿಂದು ಒಂದು ಕ್ವಶನ್ ಇರುತ್ತೆ. ಸೊ 2 ಮಾರ್ಕ್ 1 ಕ್ವಶನ್ ಅಂದರೆ ಎಷ್ಟಾಯಿತು? 2 ಮಾರ್ಕ್ಸ್ ಆಯಿತು. ಸೊ ಆ 2 ಮಾರ್ಕ್ ಕ್ವಶನ್ ಯಾವುದು? ಅಫ್ಕೋರ್ಸ್ ಎಲಿಮಿನೇಷನ್ ಮೆಥಡ್, ಅದು ಈಸಿನೇ ನಿಮಗೆ. ನೆಕ್ಸ್ಟು 4 ಮಾರ್ಕ್ಸಿಂದು ಒಂದು ಕ್ವಶನ್ ಇರುತ್ತೆ. 4 ಮಾರ್ಕ್ಸ್ ಒಂದು ಕ್ವಶನ್ ಯಾವುದು? ದಟ್ ಈಸ್ ನಥಿಂಗ್ ಬಟ್ ಗ್ರಾಫ್. ಸೊ ಅದು 4 ಮಾರ್ಕ್ಸ್ ಸಿಗುತ್ತೆ. ಸೊ ಟೋಟಲ್ ಎಷ್ಟಾಯ್ತು ಇಲ್ಲಿ? 8 ಮಾರ್ಕ್ಸ್ ಆಯಿತು. ಸೊ ಇದೊಂದೇ ಲೆಸನಿಂದ 8 ಮಾರ್ಕ್ಸ್ ಬರೋದ್ರಿಂದ ಫಸ್ಟು ಈ ಲೆಸನನ್ನು ನೀವು ತರೋ ಹಾಗೆ. ಈಗ 1 ಮಾರ್ಕ್ ಕ್ವಶನ್ಸ್ ನೋಡೋಣ. 1 ಮಾರ್ಕ್ ಕ್ವಶನ್ಗೆ ನೀವು ಯಾವ ಕಾನ್ಸೆಪ್ಟನ್ನ ನೆನ್ಪಿಟ್ಕೊಬೇಕು? ಫಸ್ಟು ಜನರಲ್ ಫಾರ್ಮ್ ಆಫ್ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಇನ್ 2 ವೇರಿಯೇಬಲ್. ಸೊ ಜನರಲ್ ಫಾರ್ಮ್ ಫಸ್ಟು ನೆನ್ಪಿಟ್ಕೊಳ್ಳಿ. a1x ಪ್ಲಸ್ b1y ಪ್ಲಸ್ c1 ಈಕ್ವಲ್ಸ್ 0, a2x ಪ್ಲಸ್ b2y ಪ್ಲಸ್ c2 ಈಕ್ವಲ್ಸ್ 0. ಇದು ಜನರಲ್ ಫಾರ್ಮ್ ಆಗುತ್ತೆ. ಇಲ್ಲ ಎಕ್ಸಾಮಲ್ಲಿ ರೈಟ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಅಂತ ಬೇಕಾದ್ರೂ ಕೇಳ್ಬೋದು. ಸೊ ಜನರಲ್ ಆರ್ ಸ್ಟ್ಯಾಂಡರ್ಡ್ ಫಾರ್ಮ್ ವರ್ಡ್ಸ್ ನೆನ್ಪಿಟ್ಕೊಳ್ಳಿ. ಇಲ್ಲಿ 3 ಕಂಡೀಷನ್ ಇದೆ. a1/a2 ನಾಟ್ ಈಕ್ವಲ್ ಟು b1/b2. ಸೊ ಈ ಕಂಡೀಷನ್ ಇದ್ದಾಗ ನಿಮಗೆ ಲೈನ್ಸು ಇಂಟರ್ಸೆಕ್ಟ್ ಆಗುತ್ತೆ, ಮತ್ತು ಒಂದು ಸೊಲ್ಯೂಷನ್ ಇರುತ್ತೆ, ಮತ್ತು ಅದು ಕನ್ಸಿಸ್ಟೆಂಟ್ ಇರುತ್ತೆ. ಇದು ಫಸ್ಟ್ ಕಂಡೀಷನ್ ನೀವು ನೆನ್ಪಿಡ್ಕೊಬೇಕಾಗಿರೋದು. ಸೆಕೆಂಡ್ ಕಂಡೀಷನ್ a1/a2 ಈಕ್ವಲ್ಸ್ b1/b2 ಈಕ್ವಲ್ಸ್ c1/c2 ಇದ್ದಾಗ ನಮಗೆ ಲೈನು ಕೋಇನ್ಸೈಡ್ ಆಗುತ್ತೆ. ಕೋಇನ್ಸೈಡ್ ಆದಾಗ ಮೆನಿ ಸೊಲ್ಯೂಷನ್ ಇರುತ್ತೆ, ಮತ್ತು ನಾವು ಇದನ್ನು ಕನ್ಸಿಸ್ಟೆಂಟ್ ಅಂತ ಕರಿತೀವಿ. ಇದು ಸೆಕೆಂಡ್ ಕಂಡೀಷನ್. ನೆಕ್ಸ್ಟ್ ನೆನ್ಪಿಟ್ಕೊಬೇಕಾಗಿರೋದು a1/a2 ಈಕ್ವಲ್ಸ್ b1/b2 ನಾಟ್ ಈಕ್ವಲ್ ಟು c1/c2. ಸೊ ಇದು ಲೈನ್ಸು ಪ್ಯಾರಲಲ್ ಆಗಿರುತ್ತೆ, ನೋ ಸೊಲ್ಯೂಷನ್, ದೇರ್ಫೋರ್ ನಾವು ಇದನ್ನು ಇನ್ಕನ್ಸಿಸ್ಟೆಂಟ್ ಅಂತ ಕರಿತೀವಿ. ಈ ಟೇಬಲ್ನ ನೀವು ನೆನ್ಪಿಟ್ಕೊಳ್ಳೇಬೇಕಾಗುತ್ತೆ. ಸೊ ಈ ಟೇಬಲಿಂದ ಕ್ವಶನ್ಸ್ ಹೇಗೆ ಫ್ರೇಮ್ ಮಾಡ್ತಾರೆ, ಸೊ ಯಾವ ಥರ ಕ್ವಶನ್ಸು ಈ ಟೇಬಲಿಂದ ಬರುತ್ತೆ ಅಂತ ನೋಡೋಣ. ಸೊ ನಾನಿಲ್ಲಿ ಆಲ್ರೆಡಿ ಕೆಲವೊಂದು ಎಕ್ಸಾಂಪಲ್ಸ್ ಬರ್ಕೊಂಡಿದ್ದೀನಿ. ಈಗ ಇಲ್ಲಿ ಫಸ್ಟ್ ಎಕ್ಸಾಂಪಲ್ ನೋಡಿ. ಫಸ್ಟ್ ಎಕ್ಸಾಂಪಲ್ ಏನಿದೆ? 2x ಪ್ಲಸ್ 3y ಮೈನಸ್ 9 ಇಸ್ ಈಕ್ವಲ್ ಟು 0 ಇದೆ, ಮತ್ತು 4x ಪ್ಲಸ್ 6y ಮೈನಸ್ 18 ಈಕ್ವಲ್ ಟು 0 ಇದೆ. MCQ ಆಗಿದ್ದರೆ ನೀವು ಸಾಲ್ವ್ ಮಾಡೋ ನೆಸೆಸಿಟಿ ಇಲ್ಲ. MCQ ಆಗಿದ್ರೆ ನೀವು ಆಪ್ಷನ್ ಬರೀತೀರಾ, ಪಕ್ಕದಲ್ಲೇ ಆನ್ಸರ್ ಬರೀತೀರಾ. ಈಗ ಆಪ್ಷನ್ ಎ ಕರೆಕ್ಟ್ ಅಂತ ನಿಮಗೆ ಅನಿಸಿದ್ರೆ ಆಪ್ಷನ್ ಎ ಅಂತ ಬರೀತೀರಾ, ಮತ್ತು ಪಕ್ಕದಲ್ಲಿ ಆನ್ಸರು ಬರೀತೀರಾ. ಎಷ್ಟೊಂದು ಜನ ಮಕ್ಕಳು ಬರೀ ಆಪ್ಷನ್ ಎ ಬಿ ಸಿ, ಅದು ತಪ್ಪು. ಆಪ್ಷನ್ ಎ ಅಂತಲೂ ಬರೀಬೇಕು, ಪಕ್ಕದಲ್ಲಿ ಆನ್ಸರು ಬರೀಬೇಕು. ಕೆಲವರು ಬರೀ ಆನ್ಸರ್ ಬರೀತಾರೆ, ಆಪ್ಷನ್ ಎ ಬಿ ಸಿ ಮೆನ್ಷನ್ ಮಾಡಿರಲ್ಲ. ಆಪ್ಷನ್ ಬರೀರಿ, ಪಕ್ಕದಲ್ಲಿ ಆನ್ಸರ್ ಬರೀರಿ. ಸೊ ಈಗ ಇದರಿಂದ ಕ್ವಶನ್ ಹೇಗೆ ಫ್ರೇಮ್ ಆಗುತ್ತೆ? ಈಗ ಈಕ್ವೇಷನ್ ಕೊಡ್ತಾರೆ. ಹೌ ಮೆನಿ ಸೊಲ್ಯೂಷನ್ ಡಸ್ ದ ಗಿವನ್ ಪೇರ್ ಆಫ್
ಈಕ್ವೇಷನ್ ಹ್ಯಾಸ್ ಅಂತ ಕೇಳ್ತಾರೆ, ಎಷ್ಟು ಸೊಲ್ಯೂಷನ್ ಇದೆ. ಸೊ ಅವಾಗ ನಾವು ಈ ಕಂಡೀಷನ್ ಚೆಕ್ ಮಾಡಬೇಕು. ಸೊ ಇಲ್ಲಿ ನೋಡಿ, 2 1s 2 2s 1/2 ಆಯಿತು, 3 1s 3 2s 1/2 ಆಯಿತು, 9 1s 9 2s 1/2 ಆಯಿತು. ಸೊ ಈಗ 3 ಈಕ್ವಲ್ ಇದೆ, 1/2 1/2 1/2 ಈಕ್ವಲ್ ಇದೆ. ಸೊ 3 ಈಕ್ವಲ್ ಇದೆ ಅಂದರೆ ಹೌ ಮೆನಿ ಸೊಲ್ಯೂಷನ್? ಮಿನಿ ಸೊಲ್ಯೂಷನ್. ಅಥವಾ ಇದೇ ಈಕ್ವೇಷನ್ ಕೊಟ್ಬಿಟ್ಟು ಹೌ ಡಸ್ ಲೈನ್ ರೆಪ್ರೆಸೆಂಟೆಡ್ ಅಂತ ಕೇಳ್ತಾರೆ. ಸೊ 3 ಈಕ್ವಲ್ ಆದಾಗ ಲೈನ್ ಹೇಗೆ ರೆಪ್ರೆಸೆಂಟ್ ಆಗೈತೆ? ಲೈನ್ಸು ಕೋಇನ್ಸೈಡ್ ಆಗಿದೆ. ಅಥವಾ ಇದೇ ಈಕ್ವೇಷನ್ ಕೊಟ್ಟು ಚೆಕ್ ವೆದರ್ ಇಟ್ ಈಸ್ ಇನ್ಕನ್ಸಿಸ್ಟೆಂಟ್ ಆರ್ ಕನ್ಸಿಸ್ಟೆಂಟ್. ಇಟ್ ಈಸ್ ಕನ್ಸಿಸ್ಟೆಂಟ್. ಸೊ ಇದನ್ನು ಡೈರೆಕ್ಟಾಗಿ ಬರೀಬೋದು, ಇದನ್ನೇನೋ ಸಾಲ್ವ್ ಮಾಡೋ ನೆಸೆಸಿಟಿ ಇಲ್ಲ ನಿಮಗೆ, MCQನಲ್ಲಿ ಮಾತ್ರ. ಓಕೆ, ನೆಕ್ಸ್ಟ್ ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ನೋಡಿ. ಎಕ್ಸ್ ಪಕ್ಕ ಏನೋ ನಂಬರ್ ತೊಗೊಂಡಿಲ್ಲ, ನಾನು ತೊಗೊಂಡಿರೋದು ಬರೀ ಎಕ್ಸ್ ಅಂತ ತೊಗೊಂಡಿದ್ದೀನಿ. ಪಕ್ಕ ಏನೋ ನಂಬರ್ ಇಲ್ಲ ಅಂದರೆ 1 ಅಂತ ಅರ್ಥ. ಎಕ್ಸ್ ಪ್ಲಸ್ 2y ಮೈನಸ್ 4 = 0 ತೊಗೊಂಡಿದ್ದೀನಿ. ನೆಕ್ಸ್ಟು 2x ಪ್ಲಸ್ 4y ಮೈನಸ್ 12 = 0. ಇಲ್ಲೇನೋ ನಂಬರ್ ಇಲ್ಲ ಅಂದರೆ 1 ಇದೆ, 2 ಇದೆ, 1/2, 2 1s 2 2s 1/2, 4 1s 4 3s 1/3. ಈ ಎರಡು ಈಕ್ವಲ್ ಆಯಿತು, ಇದು ನಾಟ್ ಈಕ್ವಲ್ ಆಯಿತು. ಸೊ ಇದು ಯಾವ ಕಂಡೀಷನಿಗೆ ಬಂತು? 3ನೇ ಕಂಡೀಷನಿಗೆ ಬಂತು. ಈಗ ಕ್ವಶನ್ಸು ಹೇಗೆ ಬೇಕಾದ್ರೂ ಫ್ರೇಮ್ ಮಾಡ್ತಾರೆ. ಈಕ್ವೇಷನ್ ಕೊಟ್ಟು ಹೌ ದ ಲೈನ್ಸ್ ಆರ್ ರೆಪ್ರೆಸೆಂಟೆಡ್. ಲೈನ್ಸ್ ಹೇಗೆ ರೆಪ್ರೆಸೆಂಟ್ ಆಗಿದೆ? ಇಟ್ ಈಸ್ ಪ್ಯಾರಲಲ್. ಈಕ್ವೇಷನ್ ಕೊಟ್ಟು ಹೌ ಮೆನಿ ಸೊಲ್ಯೂಷನ್ ಡಸ್ ಇಟ್ ಹ್ಯಾವ್? ಇಟ್ ಹ್ಯಾವ್ 1 ಸೊಲ್ಯೂಷನ್. ನೆಕ್ಸ್ಟ್ ಕ್ವಶನ್ ಕೊಟ್ಟು ಚೆಕ್ ವೆದರ್ ಇಟ್ ಈಸ್ ಕನ್ಸಿಸ್ಟೆಂಟ್ ಆರ್ ಇನ್ಕನ್ಸಿಸ್ಟೆಂಟ್. ಇನ್ಕನ್ಸಿಸ್ಟೆಂಟ್. ಅರ್ಥ ಆಯ್ತಾ? ಸೊ ಒಂದೇ ಈಕ್ವೇಷನ್ನು ನಿಮ್ಗೆ ಹೆಂಗೆ ಬೇಕಾದ್ರೂ ಕ್ವಶನ್ ಫ್ರೇಮ್ ಮಾಡ್ಬೋದು. ಆ್ಯಂಡ್ ಒನ್ ಮೋರ್ ಥಿಂಗ್, ಈ ಥರ ಈಕ್ವೇಷನ್ ನಂಬರ್ಸಲ್ಲಿ ಕೊಟ್ಟು ಟೇಬಲ್ನಿಂದ ಕ್ವಶನ್ ಕೇಳೋದು ಒಂದು ಕಡೆ ಆದರೆ, ಇನ್ನೊಂದು ಥರನೂ ಕೇಳ್ತಾರೆ. ಸ್ಟ್ಯಾಂಡರ್ಡ್ ಫಾರ್ಮ್ ಕೊಟ್ಟು ಇಫ್ ಲೈನ್ಸ್ ಟು ಬಿ ಇಂಟರ್ಸೆಕ್ಟಿಂಗ್ ವಾಟ್ ಈಸ್ ದ ಕಂಡೀಷನ್. ಹೀಗಿದು ಲೀನಿಯರ್ ಈಕ್ವೇಷನ್ ಅಂತ ಅಂದ್ಕೊಳ್ಳಿ. ಈಗ ಲೈನ್ಸು ಇಂಟರ್ಸೆಕ್ಟ್ ಆಗಬೇಕು ಅಂದರೆ ಏನು ಕಂಡೀಷನ್ ಇರಬೇಕು? a1/a2 = b1/b2. ಅರ್ಥ ಆಯ್ತಾ? ನೆಕ್ಸ್ಟ್ ಈಕ್ವೇಷನ್ ಕೊಟ್ಟು ಇಫ್ ಇಟ್ ಹ್ಯಾಸ್ 1 ಸೊಲ್ಯೂಷನ್ ವಾಟ್ ಈಸ್ ದ ಕಂಡೀಷನ್. 1 ಸೊಲ್ಯೂಷನ್ಗೆ ಕಂಡೀಷನ್ ಏನಿರಬೇಕು? ನೆಕ್ಸ್ಟ್ ಈಕ್ವೇಷನ್ ಕೊಟ್ಟು ಟು ಬಿ ಕನ್ಸಿಸ್ಟೆಂಟ್ ವಾಟ್ ಈಸ್ ದ ಕಂಡೀಷನ್. ಸೊ ಇಲ್ಲಿ ಕನ್ಸಿಸ್ಟೆಂಟ್ಗೆ 2 ಕಂಡೀಷನ್ ಐತೆ, 2ರಲ್ಲಿ ಯಾವ್ದಾದ್ರು ಬರೀಬೋದು. ನೆಕ್ಸ್ಟ್ ಈಕ್ವೇಷನ್ ಕೊಟ್ಟು ಇಫ್ ಇಟ್ ಹ್ಯಾಸ್ ನೋ ಸೊಲ್ಯೂಷನ್ ವಾಟ್ ಈಸ್ ದ ಕಂಡೀಷನ್? ನೋ ಸೊಲ್ಯೂಷನ್ ಕಂಡೀಷನ್. ಓಕೆ, ಇಲ್ಲ ಸ್ಟ್ಯಾಂಡರ್ಡ್ ಈಕ್ವೇಷನನ್ನು ಬಿಟ್ಟು ಇನ್ನೂ ಒಂಥರ ಕೇಳೋ ಚಾನ್ಸಸ್ ಇರುತ್ತೆ. ಇಫ್ ಲೈನ್ಸ್ ಆರ್ ಇಂಟರ್ಸೆಕ್ಟಿಂಗ್ ಹೌ ಮೆನಿ ಸೊಲ್ಯೂಷನ್ ಇಟ್ ಹ್ಯಾಸ್? 1 ಸೊಲ್ಯೂಷನ್. If lines are coinciding, how many solution does it have? Many solution. If lines are parallel, how many solution? No solution. ಇದನ್ನೇ ಉಲ್ಟಾ ಮಾಡಿನೂ ಕೇಳ್ಬೋದು. If no solution, how the lines are represented? Parallel. If many solution, how the lines are represented? Coincide. If line it has 1 solution, how the lines are represented? Intersecting. ಹಿಂಗಾರು ಕ್ವಶನ್ ಕೇಳಿ, ನೀವು ಅದಕ್ಕೆ ತಲೆ ಕೆಡಿಸ್ಕೊಂಬಿಡಿ. ಟೇಬಲ್ ಸ್ಟ್ರಾಂಗ್ ಆಗಿದ್ದೀರಾ ಅಷ್ಟೇ ಸಾಕು. ನೆಕ್ಸ್ಟು ಇದು MCQ ಪಾರ್ಟ್ ಆದರೆ ಇನ್ನೊಂದು 1 ಮಾರ್ಕ್ ಕ್ವಶನ್ ಇರುತ್ತೆ. ಸೊ ಆ 1 ಮಾರ್ಕ್ ಕ್ವಶನ್ಗೆ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಅಂತ ಬರುತ್ತೆ. ಓಕೆ, ಈ ಫೈಂಡ್ ದ ವ್ಯಾಲ್ಯೂ ಆಫ್ ಕೆನಲ್ಲಿ ಇದಕ್ಕೂ ನಿಮಗೆ ಆ ಟೇಬಲ್ಲು ನೆನಪಿರಲೇಬೇಕು. ಇಲ್ಲೊಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ, ಬರ್ಕೊಂಡು ಹೇಳ್ಕೊಡ್ತೀನಿ. x + 2y = 3, 2x + 4y = k. ಆಯಿತಾ? ಇದರಲ್ಲಿ ಕ್ವಶನಲ್ಲಿ ಒಂದು ಕೀವರ್ಡ್ ಅನ್ನೋದು ಇರುತ್ತೆ. ಆ ಕೀವರ್ಡ್ ತುಂಬಾ ಇಂಪಾರ್ಟೆಂಟು. ಈಗ ಈಕ್ವೇಷನ್ ಕೊಟ್ಟು ದ ಲೈನ್ಸ್ ಆರ್ ಕೋಇನ್ಸೈಡಿಂಗ್ ಅಂತ ಕೊಟ್ಟಿರ್ತಾರೆ. ಇಲ್ಲ ಅಂದರೆ ದ ಲೈನ್ಸ್ ಆರ್ ಪ್ಯಾರಲಲ್, ದ ಲೈನ್ಸ್ ಆರ್ intersecting, ಅಥವಾ ದ ಲೈನ್ಸ್ ಇಟ್ ಹ್ಯಾಸ್ 1 ಸೊಲ್ಯೂಷನ್.
If the given pair of equation has one solution, find the value of k. ಸೊ ಒನ್ ಸೊಲ್ಯೂಷನ್ ಟೇಬಲ್ ನೆನಪಿಸ್ಕೊಳ್ಳಿ, ಇದು ಕಂಡೀಷನ್ ಏನೈತೆ ಬರೀರಿ. ನಾನು ಇದಕ್ಕೆ ಕೋಇನ್ಸೈಡಿಂಗ್ ತಗೋತೀನಿ. ಸೊ ಇಫ್ ದ ಗಿವನ್ ಪೇರ್ ಆಫ್ ಈಕ್ವೇಷನ್ ಆರ್ ಕೋಇನ್ಸೈಡಿಂಗ್ ಅಥವಾ ಮಿನಿ ಸೊಲ್ಯೂಷನ್, ಫೈಂಡ್ ದ ವ್ಯಾಲ್ಯೂ ಆಫ್ ಕೆ. ಸೊ ಅಲ್ಲಿ ನಮಗೆ ಕೋಇನ್ಸೈಡಿಂಗ್ ಅನ್ನೋದು ತಲೆನಲ್ಲಿ ಇರುತ್ತೆ. ಕೋಇನ್ಸೈಡಿಂಗಿಗೆ ಫಸ್ಟು ಕಂಡೀಷನ್ ಬರಿತೀವಿ. a1/a2 ಈಕ್ವಲ್ಸ್ b1/b2 ಈಕ್ವಲ್ಸ್ c1/c2. ಇಲ್ಲೇನು ನಂಬರ್ ಇಲ್ಲ ಅಂದರೆ 1/2 ಈಕ್ವಲ್ಸ್ 2 1s 2 2s 1/2 ಈಕ್ವಲ್ಸ್ 3 ಇದೆ, k ಇದೆ. ಆಯಿತಾ? ಬುದ್ಧಿವಂತರು ಡೈರೆಕ್ಟಾಗಿ ಆನ್ಸರ್ ಮಾಡ್ತಾರೆ, ಬಟ್ ಸ್ಟೆಪ್ಸ್ ಇರಬೇಕು. ಇಲ್ಲಿ 1 ಇದೆ, 2 ಇದೆ, 1 2s 2, 2 ಇದೆ, 4 ಇದೆ, 2 2s 4, 3 ಇದೆ, k ಇದೆ, 3 2s 6. ಆನ್ಸರ್ ಏನು ಬರಬೇಕು? 6 ಬರಬೇಕು. MCQನಲ್ಲಿ ನೀವು ಈ ಥರ ಯೋಚನೆ ಮಾಡಿ ಡೈರೆಕ್ಟಾಗಿ ಆನ್ಸರ್ ಬರೀರಿ. ಆದರೆ 1 ಮಾರ್ಕ್ ಕ್ವಶನಲ್ಲಿ ಸ್ಟೆಪ್ಸ್ ಇಂಪಾರ್ಟೆಂಟ್ ಇರುತ್ತೆ, ನೆನಪಿರಲಿ. ಸೊ ಇವಾಗ ಈಕ್ವಲ್ ಪಾರ್ಟ್ ಇದನ್ನು ತಗೊಳ್ಳಿ. 1/2 ಈಸ್ ಈಕ್ವಲ್ ಟು 3/k. ಕ್ರಾಸ್ ಮಲ್ಟಿಪ್ಲೈ ಮಾಡಿ. 1 × k, k, 2 × 3 6. k ವ್ಯಾಲ್ಯೂ ಇಷ್ಟು 6 ಇದೆ. ಇನ್ನೊಂದು ಎಕ್ಸಾಂಪಲ್ ತಗೊಂಡಿದ್ದೀನಿ. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. 3x plus 2ky is equal to 2. 2x plus 4y is equal to 1. ಇದರಲ್ಲಿ ನಾನು ಕಂಡೀಷನ್ ಪ್ಯಾರಲಲ್ ಅಂತ ತಗೋತೀನಿ. ಓಕೆ, ಇಫ್ ದ ಲೈನ್ಸ್ ಆರ್ ಪ್ಯಾರಲಲ್, ಅಥವಾ ಇಟ್ ಹ್ಯಾಸ್ ನೋ ಸೊಲ್ಯೂಷನ್, ಅಥವಾ ಇಟ್ ಈಸ್ ಇನ್ಕನ್ಸಿಸ್ಟೆಂಟ್, ಏನಾದ್ರು ಕೇಳಿ. ಆಯ್ತಾ? ಕಂಡೀಷನ್ ಏನು ಬರ್ಕೊಬೇಕು? a1/a2 equals b1/b2 not equal to c1/c2. So 3/2 is equal to 2k/4 not equal to 2/1. ಸ್ವಲ್ಪ ಜನ ಮಕ್ಕಳು ಏನು ಮಾಡ್ತಾರೆ, ಕೇನು ಬಿಟ್ಬಿಡ್ತಾರೆ, ಬರೀ 2/4 ಅಂತ ತಗೋತಾರೆ. ಕೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋಕ್ಕೆ ಕೆ ಇರಲೇಬೇಕು, ಅದನ್ನೇ ನೆನಪಿರಲಿ. ಸೊ ಇದು ನಾಟ್ ಈಕ್ವಲ್ ಆಗಿರೋದಕ್ಕೆ ಅಪಾರ್ಟ್ ಸೈಡ್ ಇಡೋಣ. ಸೊ ಇಲ್ಲಿರೋದೇನು? 3/2 ಈಕ್ವಲ್ಸ್ 2k/4. ಕ್ರಾಸ್ ಮಲ್ಟಿಪ್ಲೈ ಮಾಡಿ. 3 4s ಎಷ್ಟು? 12 ಬರುತ್ತೆ. ಇಸ್ ಈಕ್ವಲ್ ಟು 2 2s ಏನು? 4 ಬರುತ್ತೆ, 4k. 12/4 ಇಸ್ ಈಕ್ವಲ್ ಟು k. 4 1s 4 3s. k ವ್ಯಾಲ್ಯೂ ಬಂದು 3. ಇದು 1 ಮಾರ್ಕು ಸಾಲ್ವಿಂಗ್ ಪಾರ್ಟ್, ಅಂದರೆ ಸೆಕೆಂಡ್ ಮೇನು. ಆಯಿತಾ? ನೆಕ್ಸ್ಟು 1 ಮಾರ್ಕ್ ಕ್ವಶನ್ಸ್. ಇವಾಗ ಏನು ಡೌಟ್ ಇಲ್ಲ ಅಂತ ಅನಿಸುತ್ತೆ ನಿಮಗೆ. 1 ಮಾರ್ಕ್ ಕ್ವಶನ್ ಯಾವ ಥರ ಬರ್ಬೋದು ಅನ್ನೋದು ಒಂದು ಐಡಿಯಾ ಇದೆ. ನೆಕ್ಸ್ಟು ಕಮಿಂಗ್ ಟು ದ 2 ಮಾರ್ಕ್ ಕ್ವಶನ್. 2 ಮಾರ್ಕ್ಸು ಎಲಿಮಿನೇಷನ್ ಮೆಥಡ್ ಅಷ್ಟೇ ಕೇಳೋದು. ಓಕೆ, ಈಗ ಆ ಎಲಿಮಿನೇಷನ್ ಮೆಥಡಲ್ಲೇ ನಾನು ಒಂದೆರಡು ಎಕ್ಸಾಂಪಲ್ ತೊಗೊಂಡಿದ್ದೀನಿ, ಅಂದರೆ ಬೇರೆ ಬೇರೆ ಥರ ಸಮ್ ತೊಗೊಂಡಿದ್ದೀನಿ. ಅಬ್ಸರ್ವ್ ಮಾಡಿ. ಒಂದು ಸಮ್ ಏನು ತೊಗೊಂಡಿದ್ದೀನಿ? ಒಂದು ಪ್ಲಸ್ಸು ಒಂದು ಮೈನಸ್ ಇರೋವಂಥ ಒಂದು ಸಮ್ ತೊಗೊಂಡಿದ್ದೀನಿ. 2 ಪ್ಲಸ್ ಇರೋವಂಥ ಒಂದು ಸಮ್ ತೊಗೊಂಡಿದ್ದೀನಿ. ಇಲ್ಲಿ ಸ್ಟೂಡೆಂಟ್ಸ್ ಯೂಶ್ವಲಿ ಕನ್ಫ್ಯೂಸ್ ಮಾಡ್ಕೊತಾರೆ. ಅವರು ಇಲ್ಲಿ ವೈ ನೋಡಿದ ತಕ್ಷಣ ಕ್ಯಾನ್ಸಲ್ ಮಾಡ್ತಾರೆ, ಸೈನ್ ನೋಡೋದೇ ಇಲ್ಲ. ಸೈನ್ ನೋಡಬೇಕು, ಅದು ತುಂಬಾ ಇಂಪಾರ್ಟೆಂಟು. ಈಗ ನೋಡಿ, ಇಲ್ಲಿ ಫಸ್ಟ್ ಎಕ್ಸಾಂಪಲ್ಲು 2x ಪ್ಲಸ್ y ಈಕ್ವಲ್ಸ್ 6, 2x ಮೈನಸ್ y ಈಕ್ವಲ್ಸ್ 2. ಇಲ್ಲಿ y ವೇರಿಯಬಲ್ ಸೇಮ್ ಇದೆ. ನೆಕ್ಸ್ಟು ಸೈನು ಒಂದು ಪ್ಲಸ್ ಇದೆ, ಮೈನಸ್ ಇದೆ. 2 ಡಿಫ್ರೆಂಟ್ ಸೈನ್ ಇದ್ದಾಗ ಅದು ಆ್ಯಡ್ ಮಾಡಿದಾಗ ನಮಗೆ ಕ್ಯಾನ್ಸಲ್ ಆಗುತ್ತೆ, ಅದನ್ನು ನೆನ್ಪಿಟ್ಕೊಳ್ಳಿ. ಮತ್ತು ಪ್ಲಸ್ ವೈ ಡಿಫ್ರೆಂಟ್ ಸೈನ್ ಇದ್ದು ಕ್ಯಾನ್ಸಲ್ ಮಾಡಿದಾಗ ನಂಬರ್ಸ್ನ ನಾವು ಆ್ಯಡ್ ಮಾಡ್ತಿದ್ದೀವಿ ಅಂತ ಅರ್ಥ. ಸೊ 2 + 2 4, 4x ಈಕ್ವಲ್ 6 + 2 8, x ಈಕ್ವಲ್ಸ್ 8 ಡಿವೈಡೆಡ್ ಬೈ 4, x is equal to 4 1s 4 2s, x is equal to 2 ಬಂತು. ಇಷ್ಟಕ್ಕೆ ಇಲ್ಲ, ಇನ್ನು y ವ್ಯಾಲ್ಯೂ ಕಂಡುಹಿಡಿಯಬೇಕು. 2x plus y equals 6, 2 into 2 plus y equals 6, 2 2s 4, 4 plus y equals 6, y is equal to ಇಲ್ಲಿ 4 plus y ಇದೆ, ಇಲ್ಲಿ ಪ್ಲಸ್ ಇದೆ, ಈ ಕಡೆ ಹೋದಾಗ ಅದು ಮೈನಸ್ ಆಗುತ್ತೆ. y is equal to
2 ಬರುತ್ತೆ. ಆಯಿತಾ? ಈಗ ಇನ್ನೊಂದು ಎಕ್ಸಾಂಪಲ್, 2x plus y equals 11, x plus y equals 8. ಎಷ್ಟೊಂದು ಜನ ಮಕ್ಕಳು ಏನು ಮಾಡ್ತಾರೆ, y ಇದೆ ಕ್ಯಾನ್ಸಲ್ ಆಗಲ್ಲ. ಪ್ಲಸ್ ವೈ ಆ್ಯಡ್ ಮಾಡಿದ್ರೆ 2y ಆಗುತ್ತೆ, ಕ್ಯಾನ್ಸಲ್ ಆಗಲ್ಲ. ಅದು ಎಲಿಮಿನೇಟ್ ಆಗಬೇಕು ಅಂದಾಗ ಸೈನ್ ಬೇರೆ ಬೇರೆ ಇರಬೇಕು. ಸೊ ಇವಾಗ ನಾವೇನು ಮಾಡ್ತೀವಿ, ಸೈನ್ ಚೇಂಜ್ ಮಾಡ್ಕೋತೀವಿ ಸೆಕೆಂಡ್ ಈಕ್ವೇಷನ್ಗೆ. ಅದು ಎಕ್ಸ್ಪ್ರೆಷನ್ದು ಸಬ್ಟ್ರಾಕ್ಷನ್ ರೂಲ್ ಇದೆ. ಸೊ ಇಲ್ಲಿ ಏನು ಸೈನ್ ಇಲ್ಲ ಅಂದರೆ ಪ್ಲಸ್ಸು ಮೈನಸ್ ಮಾಡ್ಕೋತೀವಿ, ಪ್ಲಸ್ಸು ಮೈನಸ್ ಮಾಡ್ಕೋತೀವಿ. ಸೊ ಈಗ ಪ್ಲಸ್ಸು ಮೈನಸ್ಸು ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಇಲ್ಲೇನು ನಂಬರ್ ಇಲ್ಲ ಅಂದರೆ 1, 2 minus 1 ಎಷ್ಟು 1. 1 ಬರೆಯಲ್ಲ, ಬರೀ ಎಕ್ಸು, ಏನು ಬರ್ತಿಲ್ಲ ಅಂದರೆ 1 ಅಲ್ವಾ. ಈಕ್ವಲ್ ಟು 11 minus 8 3. ಫಸ್ಟ್ ಈಕ್ವೇಷನ್ ತಗೊಳ್ರಿ, 2x plus y equals 11, 2 into 3 plus y equals 11, 2 3 is 6 plus y equals 11, y equals 11 minus 6, y equals 5. So ಇದು x value ಮತ್ತು y value. ಸೊ ಇದು ಎಲಿಮಿನೇಷನ್ ಮೆಥಡ್. ಸೊ ಇದು 2 ಮಾರ್ಕ್ಸಿಗೆ ಎಲಿಮಿನೇಷನ್ ಮೆಥಡು ಕೊಡ್ತಾರೆ. ಸೊ ನೆಕ್ಸ್ಟು ಉಳಿದಿರೋದು ಯಾವುದು, ಉಳಿದಿರೋದು ಲಾಸ್ಟು 4 ಮಾರ್ಕ್ ಕ್ವಶನ್. 4 ಮಾರ್ಕ್ ಕ್ವಶನ್ ಗ್ರಾಫ್. ಒಂದು ಕ್ವಶನ್ ಇರುತ್ತೆ, 4 ಮಾರ್ಕ್ಸು, ವ್ಯಾಲ್ಯೂಸ್ ತೊಗೊಬೇಕು, ಗ್ರಾಫ್ ಶೀಟ್ ಮೇಲೆ ಪ್ಲಾಟ್ ಮಾಡಬೇಕು ಅಷ್ಟೇ. ಈಗ ಇದಕ್ಕೊಂದು ಎಕ್ಸಾಂಪಲ್ ತೊಗೊಳ್ಳೋಣ. 2x plus y equals 6, ಇದೊಂದು ಇಕ್ವೇಷನ್ನು. ಇನ್ನೊಂದು 2x minus y equals 2. ಸೊ ಈಗ 2 ಈಕ್ವೇಷನ್ ಕೊಟ್ಟಿರ್ತಾರೆ ಅಂತ ಅಂದ್ಕೊಳ್ಳಿ. ಮೊದಲು ಫಸ್ಟ್ ಈಕ್ವೇಷನನ್ನು ತಗೊಳ್ಳಿ, ಕೆಳಗಡೆ ಒಂದು ಟೇಬಲ್ ಮಾಡ್ಕೊಳ್ಳಿ, ಎಕ್ಸು ವೈ. ಮತ್ತು ನನ್ನ ಸಜೆಷನ್ನು 3 ವ್ಯಾಲ್ಯೂಸ್ನ ತಗೊಳ್ಳಿ. ನೀವು 2 ವ್ಯಾಲ್ಯೂಸ್ ತೊಗೊಂಡು ಗ್ರಾಫಲ್ಲಿ ಪ್ಲಾಟ್ ಮಾಡ್ಬೋದು. ಬಟ್ 3 ವ್ಯಾಲ್ಯೂಸ್ ತೊಗೊಂಡಾಗ ನಾವು ಎಲ್ಲರೂ ತಪ್ಪು ಮಾಡಿದರೆ ವ್ಯಾಲ್ಯೂಸ್ ಕ್ಯಾಲ್ಕುಲೇಷನಲ್ಲಿ ನಮಗೆ ಗ್ರಾಫಲ್ಲಿ ಗೊತ್ತಾಗ್ಬಿಡುತ್ತೆ. ಆ 3 ಪಾಯಿಂಟು ಮೀಟ್ ಆಗಿಲ್ಲ, ಕರೆಕ್ಟಾಗಿ ಸ್ಟ್ರೇಟ್ ಲೈನ್ ಬಂದಿಲ್ಲ ಅಂದರೆ ರಾಂಗ್ ಇದೆ ಅಂತ ಅರ್ಥ. ಸೊ ಈಗ 3 ವ್ಯಾಲ್ಯೂಸ್ ತೊಗೊಳಕ್ಕೆ ಹೇಳಿದೆ. ಈಗ ಟೇಬಲ್ ಕೆಳಗಡೆ ಕ್ಯಾಲ್ಕುಲೇಷನ್ ಮಾಡಿ. ಈಗ 3 ವ್ಯಾಲ್ಯೂಸ್ ಯಾವ್ದು ತೊಗೊಬೋದು, ನಿಮ್ಮ ಇಷ್ಟ, ಯಾವ್ದು ಬೇಕಾದ್ರೂ ತೊಗೊಬೋದು. ಎಕ್ಸ್ ವ್ಯಾಲ್ಯೂ ಇನ್ಫಿನಿಟಿವರೆಗೂ ನೀವು ತೊಗೊಬೋದು. ಅದೇ ಗ್ರಾಫ್ ಶೀಟಲ್ಲಿ ಮಾಡೋ ಅಂಥದ್ದು ತಗೊಳ್ಳಿ, ಆಯಿತಾ. ವೈ ವ್ಯಾಲ್ಯೂ ಇನ್ಫಿನಿಟಿವರೆಗೂ ತೊಗೊಬೋದು, ಅದೇ ಗ್ರಾಫ್ ಶೀಟಲ್ಲಿ ಮಾಡೋಕ್ಕಾಗಲ್ಲ. ಅದಕ್ಕೆ ಗ್ರಾಫ್ ಶೀಟ್ ಚಿಕ್ಕದಿರೋದ್ರಿಂದ ಆ ಗ್ರಾಫ್ ಶೀಟಲ್ಲಿ ಎಷ್ಟು ಸಾಧ್ಯನೋ ನೀಟಾಗಿ ಕಾಣೋ ಥರ ಅಷ್ಟನ್ನು ಮಾಡಿ. ಅದರಲ್ಲೂ ಈಸಿ ಮೆಥಡ್ ಅಂತ ಅಂದರೆ ಫಸ್ಟು ಈಕ್ವೇಷನ್ಗೆ ಎಕ್ಸ್ ಜಾಗದಲ್ಲಿ 0 ತಗೊಳ್ಳಿ. ಇದು ಈಸಿ ಮೆಥಡು, ಇದನ್ನೇ ಫಾಲೋ ಮಾಡಬೇಕು ಅಂತ ಏನೂ ಇಲ್ಲ, ಒನ್ ಆಫ್ ದ ಮೆಥಡ್ ಅಂದ್ಕೊಳ್ಳಿ ಅಷ್ಟೇ. ಎಕ್ಸ್ ಜಾಗದಲ್ಲಿ 0 ತೊಗೊಂಡ್ರೆ 2 into 0 plus y equals 6. 2 0s 0 ಬರುತ್ತೆ, y is equal to 6. ಒಂದು ವ್ಯಾಲ್ಯೂ ಬಂದಿದ ತಕ್ಷಣ ಟೇಬಲ್ ಫಿಲ್ ಮಾಡಿ. ಎಲ್ಲ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಫಿಲ್ ಮಾಡ್ತೀನಿ ಅಂತ ಬೇಡ, ಒಂದೊಂದು ಸಲ ಕನ್ಫ್ಯೂಷನ್ ಆಗುತ್ತೆ. ಸೊ ಈಗ ಎಕ್ಸ್ ನಾವು ಸ್ಟಾರ್ಟಿಂಗ್ 0 ತೊಗೊಂಡ್ವಿ, ವೈ 6 ಬಂತು, ಮುಗೀತು, ಒಂದು ವ್ಯಾಲ್ಯೂ ಮುಗೀತು. ನೆಕ್ಸ್ಟ್ ತೊಗೊಬೇಕಾದ್ರೆ ವೈಗೆ 0 ತೊಗೊಳ್ಳಿ. ಮತ್ತೆ ಹೇಳ್ತಾ ಇದ್ದೀನಿ, ಇದು ಹಿಂಗೇ ತೊಗೊಬೇಕು ಅಂತ ಅಲ್ಲ, ಇಟ್ಸ್ ಒನ್ ಆಫ್ ದ ಈಸಿ ಮೆಥಡ್ ಅಷ್ಟೇ. ಸೊ ಏನಾಗುತ್ತಿದ್ದು, 2x ಪ್ಲಸ್ ವೈ ಜಾಗದಲ್ಲಿ 0 ತೊಗೊಂಡ್ರೆ ಇಸ್ ಈಕ್ವಲ್ ಟು 6 ಆಗುತ್ತೆ. ಇದು 0 ಬಂತು, 2x is equal to 6, x is equal to 6 divided by 2, x is equal to 2 1s 2 3s. ಈಗ x ವ್ಯಾಲ್ಯೂ ಏನು ಬಂತು 3. x ವ್ಯಾಲ್ಯೂ x ಜಾಗದಲ್ಲಿ 3 ಬರೀಬೇಕು, y ಜಾಗದಲ್ಲಿ 0. ಸೊ 2 ವ್ಯಾಲ್ಯೂ ಈಸಿಯಾಗಿ ಮುಗಿತಾ, ಅದಕ್ಕೆ ಹೀಗೆ ತೊಗೊಳ್ಳಿ ಅಂತ ಅಂದಿದ್ದು. ನೆಕ್ಸ್ಟು ಇನ್ನೊಂದು ವ್ಯಾಲ್ಯೂ ಬೇಕು, ನೀವು ಇದನ್ನು 5 6 7 ಹೆಂಗಾದ್ರೂ ತೊಗೊಬೋದು. ಆ್ಯಂಡ್ 3 ತೊಗೊಂಡ್ಬಿಟ್ಟಿದ್ದೀನಿ, ಅದಕ್ಕಿಂತ ದೊಡ್ಡ ನಂಬರೇ ನೆಕ್ಸ್ಟ್ ಇರಬೇಕು, ಅವೆಲ್ಲ ಏನೂ ಇಲ್ಲ. 0 3 ಮಧ್ಯೆ ಯಾವ್ದಾದ್ರು ನಂಬರು ತೊಗೊಳ್ಳಿ, ಬರುತ್ತೆ. ಬೇಕಾದ್ರೆ ಎಕ್ಸಾಕ್ಟಲ್ಲಿ 2 ತೊಗೊಳ್ಳಿ, ನನಗೆ ಎಕ್ಸಾಕ್ಟಲ್ಲಿ 2 ತೊಗೋತೀನಿ. 2 into 2 plus y is equal to 6, 2 2s
4. 4 plus y is equal to 6. 4 ಈ ಕಡೆ ಹೋದರೆ y is equal to 6 minus 4. y is equal to 6 minus 4, 2. y ವ್ಯಾಲ್ಯೂನು 2 ಬಂತು. ನೋಡಿ ಇಲ್ಲಿ 4 ಪ್ಲಸ್ ವೈ, 4 ಮತ್ತು y ಮಧ್ಯದಲ್ಲಿ ಪ್ಲಸ್ ಇರೋದಕ್ಕೆ ಅದು ಶಿಫ್ಟ್ ಆದಾಗ ಮೈನಸ್ ಆಯಿತು. ನೆನ್ಪಿಟ್ಕೊಳ್ಳಿ. ಸ್ವಲ್ಪ ಜನ ಸ್ಟೂಡೆಂಟ್ಸ್ ಇದನ್ನು ಡಿವೈಡ್ ಮಾಡ್ತೀರಾ, ತಪ್ಪು. ಬೇಸಿಕ್ ಕನ್ವರ್ಷನ್ ಅದು. ಸೊ ಈಗ ಒಂದು ಈಕ್ವೇಷನ್ಗೆ ವ್ಯಾಲ್ಯೂಸ್ ತೊಗೊಂಡಾಯಿತು. ನೆಕ್ಸ್ಟು ಇನ್ನೊಂದು ಈಕ್ವೇಷನ್ ಏನು, 2x ಮೈನಸ್ ವೈ ಈಕ್ವಲ್ಸ್ 2. ಸೊ ಈಗ ಇದಕ್ಕೆ ಒಂದು ಟೇಬಲ್ ಮಾಡ್ಕೊಳ್ಳಿ. ಎಕ್ಸು ವೈ 3 ವ್ಯಾಲ್ಯೂಸ್ ತೊಗೊಬೇಕು. ನಾನಿಲ್ಲಿ ಪಕ್ಕ ಮಾಡಿದೆ ಅಂತ ನೀವು ಪಕ್ಕ ಮಾಡೋದಲ್ಲ. ನಾನು ಕೆಳಗಡೆ ಬರೋದ್ರೆ ಕಾಣೋಣ ಅಂದ್ಬಿಟ್ಟು ನಾನು ಪಕ್ಕದಲ್ಲಿ ಮಾಡಿರೋದು, ಆಯಿತಾ. ನೀವು ಆ ಕ್ಯಾಲ್ಕುಲೇಷನ್ ಕೆಳಗಡೆ ಇನ್ನೂ ಒಂದು ಟೇಬಲ್ ಮಾಡ್ಕೊಳ್ಳಿ. ಮತ್ತು ಇನ್ನೂ ಒಂದು ಸ್ವಲ್ಪ ಜನ ಸ್ಟೂಡೆಂಟ್ಸ್ ತಲೆಯಲ್ಲಿ ಹೇಗೆ ಫಿಕ್ಸ್ ಆಗಿರುತ್ತೆ ಅಂದರೆ, ನಾವಿಲ್ಲಿ ಎಕ್ಸ್ ವ್ಯಾಲ್ಯೂ ಏನು ತೊಗೋತೀವೋ ಇಲ್ಲ ಅದೇ ತೊಗೊಬೇಕು ಅನ್ನೋ ಒಂದು ರಾಂಗ್ ಕನ್ಸೆಪ್ಷನ್ ಅವರಲ್ಲಿ ಇರುತ್ತೆ. ಅದನ್ನು ತಲೆಯಿಂದ ತೆಗೆದಾಕಿ. ಏನೂ ಇಲ್ಲ, ನಿಮ್ಗೆ ಇಷ್ಟ ಬಂದಿದ್ದು ತಗೊಳ್ಳಿ. ಫುಲ್ಲು ಫ್ರೀಡಮ್ ನಿಮಗೆ ವ್ಯಾಲ್ಯೂ ಚೂಸ್ ಮಾಡೋದ್ರಲ್ಲಿ. ಆದರೆ ಸೇಮ್ ಏನಕ್ಕೆ ಚೂಸ್ ಮಾಡ್ತಾರೆ ಅಂತ ಅಂದರೆ, ಈಸಿಯಾಗಿ ನಾವು ಸ್ವಲ್ಪ ಸೇಫರ್ ಸೈಡ್ ಈಸಿಯಾಗಿ ಕೆಲಸ ಮಾಡಬೇಕಲ್ವಾ. ಯೋಚನೆ ಮಾಡೋಕ್ಕೆ ತುಂಬ ಟೈಮ್ ಇರೋಲ್ಲ. 3 ಅವರ್ ಒಳಗಡೆ ಎಕ್ಸಾಮ್ ಬರೀಬೇಕು. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಸೇಮ್ ವ್ಯಾಲ್ಯೂ ತೊಗೊಂಡು ವ್ಯಾಲ್ಯೂ ಸಿಗುತ್ತಾ ಟ್ರೈ ಮಾಡ್ತೀವಿ. ವ್ಯಾಲ್ಯೂ ಸಿಕ್ಕಿಲ್ವಾ ತಲೆ ಕೆಡಿಸ್ಕೊಬೇಡಿ. ಆ ನಂಬರ್ ಬಿಟ್ಬಿಟ್ಟು ಇಮಿಡಿಯೇಟ್ ಬೇರೆ ನಂಬರ್ಗೆ ಹೋಗಿ. 2 ಬರಲಿಲ್ವಾ, ಬೇಡ 3 ಬರಲಿಲ್ವಾ 4. ವ್ಯಾಲ್ಯೂ ಆನ್ಸರ್ ಯಾವುದಕ್ಕಾದ್ರೂ ಒಂದು ಬಂದೇ ಬರುತ್ತೆ, ಆಯಿತಾ. ಬಟ್ ಏನಂದರೆ ಈಸಿಯಾಗಿ ಮಾಡಬೇಕಾಗಿರೋದ್ರಿಂದ ಸೇಮ್ ತೊಗೊಂಡು ಟ್ರೈ ಮಾಡಿ. x is equal to 0. 2 into 0 minus y is equal to 2. 2 0 0 ಕ್ಯಾನ್ಸಲ್ ಆಯಿತು. ನೆಕ್ಸ್ಟು y ಬರ್ಕೊಬೇಕಾದ್ರೆ ಅದ್ರ ಮುಂದೆಗಡೆ ಇರೋ ಸೈನ್ ಕ್ಯಾನ್ಸಲ್ ಆಗಲ್ಲ, ಬರ್ಕೊಳ್ಳೇಬೇಕು. ಅರ್ಥ ಆಯ್ತಾ. y ಮುಂದೆ ಮೈನಸ್ ಸೈನ್ ಇದ್ದರೆ ನಾವು ಅದನ್ನು ಬಿಡೋಕ್ಕಾಗಲ್ಲ. ಅದು yಗೆ ಇರೋವಂಥ ಮೈನಸ್ ಸೈನ್. ಸೊ -y is equal to 2. ಆದರೆ ನಾವಿಲ್ಲಿ y ತಗೊಳ್ಳೋದ್ರಿಂದ y is equal to ಸೈನ್ ಪಕ್ಕಕ್ಕೆ ಶಿಫ್ಟ್ ಆಗುತ್ತೆ, -2 ಆಗುತ್ತೆ ಅಷ್ಟೇ. ಸೊ y ವ್ಯಾಲ್ಯೂನ x 0 ತಗೊಂಡಾಗ ಇದು -2 ಬಂತು, ಆಯಿತಾ. ನೆಕ್ಸ್ಟ್ 3ನೇ ತಗೊಳ್ಳೋಣ, ಬಟ್ 2 ತಗೊಳ್ಳೋಣ. ಇಲ್ಲಿ ಲಾಸ್ಟಲ್ಲಿ ತೊಗೊಂಡ್ರೆ ಮಧ್ಯೆ ತಗೊಳ್ಳೋಣ. 2 x is equal to 2. 2 into 2 minus y is equal to 2. 2 2s are 4 minus y equals 2. 4 ಆ ಕಡೆಗೆ ಶಿಫ್ಟ್ ಆಗಬೇಕು. ಶಿಫ್ಟ್ ಆದಾಗ y ಮುಂದೆಗಡೆ ಇರೋ ಮೈನಸ್ ಸೈನ್ ಹಾಗೇ ಇರಲಿ. -y ಈಕ್ವಲ್ಸ್ 2 ಅಲ್ಲೇ ಇರುತ್ತೆ. 4 ಶಿಫ್ಟ್ ಆದಾಗ -4. ಸೊ ಆಗ -y ಈಕ್ವಲ್ಸ್ 2 - 4. ಚಿಕ್ಕ ನಂಬರಿಂದ ದೊಡ್ಡ ನಂಬರ್ನ ಮೈನಸ್ ಮಾಡ್ತಿದ್ದಾಗ ನಮಗೆ -2 ಬರುತ್ತೆ. ಎರಡೂ ಕಡೆ ಮೈನಸ್ ಇದೆ. ಸೊ ಆವಾಗ y ವ್ಯಾಲ್ಯೂ ಏನಾಗುತ್ತೆ, 2 ಆಗುತ್ತೆ. ಸೊ 2 ತಗೊಂಡಾಗ 2 ಬಂತು. ನೆಕ್ಸ್ಟು x ಈಕ್ವಲ್ಸ್ 3 ತಗೊಳ್ಳೋಣ. ಸೊ ಆವಾಗ 2 into 3 minus y equals 2. 2 3s are 6 minus y equals 2. Minus y equals 2 minus 6 minus y equals -4. y equals 4. ಸೊ x 3 ತಗೊಂಡಾಗ y ವ್ಯಾಲ್ಯೂ 4 ಬಂತು. ಸೊ ಇದರ ವ್ಯಾಲ್ಯೂಸ್ ತಗೊಂಡ್ಮೇಲೆ ನೀವು ಗ್ರಾಫ್ನ ಪ್ಲಾಟ್ ಮಾಡ್ಕೋತೀರಾ. ಸೊ ಗ್ರಾಫ್ ಪ್ಲಾಟ್ ಮಾಡ್ಕೊಂಡಾಗ ನೆನಪಿರಲಿ, ಇದು ಯಾವಾಗಲೂ ನಿಮಗೆ ಎಕ್ಸ್ ಆ್ಯಕ್ಸಿಸ್ಸು ಎಕ್ಸ್ ಡ್ಯಾಶು, ಮೇಲ್ಗಡೆ ವೈ ಡ್ಯಾಶು. ಇಲ್ಲಿ ಮಧ್ಯದಲ್ಲಿ 0 ಇಂದ ಸ್ಟಾರ್ಟ್ ಮಾಡ್ತೀರಾ. 1 2 3 4 ಅಂತ ವ್ಯಾಲ್ಯೂಸ್ ಬರ್ಕೊಳ್ಳಿ. ಈ ಕಡೆ ಏನು ಪಾಸಿಟಿವ್ ನಂಬರ್ಸ್ ಇರುತ್ತೆ, ಈ ಕಡೆ ನೆಗೆಟಿವ್ ನಂಬರ್ಸ್ ಇರುತ್ತೆ, ಮತ್ತು ಕೆಳಗಡೆನೂ ನೆಗೆಟಿವ್ ನಂಬರ್ಸ್ ಇರುತ್ತೆ. ಸೊ ಈ ಥರ ಗ್ರಾಫ್ ರೆಡಿ ಮಾಡಿಕೊಂಡು ನೀವು ಲೊಕೇಟ್ ಮಾಡಿ. 0 6 ಅಂದಾಗ ಫಸ್ಟು 0 ಎಕ್ಸ್ ಆ್ಯಕ್ಸಿಸ್ ಮೇಲೆ 0, ಅಲ್ಲಿಂದ 6 ಅಲ್ಲಿದೆ ಅಲ್ಲೊಂದು ಪಾಯಿಂಟ್ ಇಟ್ಕೊಬೇಕು. ನೆಕ್ಸ್ಟು 3 0 ಎಕ್ಸ್ ಆ್ಯಕ್ಸಿಸ್ ಮೇಲೆ 3, ವೈ ಆ್ಯಕ್ಸಿಸ್ ಎಲ್ಲೂ ಹೋಗಲ್ಲ. ಸೊ ಪಾಯಿಂಟು 3 ಮೇಲೆ ಬರುತ್ತೆ.
2, 2 ಎಕ್ಸ್ ಆ್ಯಕ್ಸಿಸಲ್ಲಿ 2, ವೈ ಆ್ಯಕ್ಸಿಸಲ್ಲಿ 2, ಈ ಎರಡು ಇಲ್ಲಿ ಮೀಟ್ ಆಗುತ್ತೆ. ಸೊ ಇದು 2, 2. ಸೊ ಈ ಥರ ಪ್ಲಾಟ್ ಮಾಡಿಕೊಂಡು ಸ್ಟ್ರೈಟ್ ಲೈನ್ ಮಾಡಿ ಇಂಟರ್ಸೆಕ್ಟ್ ಆಗುತ್ತೆ. ಸೊ ಗ್ರಾಫ್ ಪ್ಲಾಟಿಂಗ್ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಮಾಡಿ, ನಾನು ಗ್ರಾಫ್ ಪ್ಲಾಟಿಂಗ್ ಮಾತ್ರ ಒಂದು ಸಪ್ರೇಟ್ ವಿಡಿಯೋ ಮಾಡಿ ನಾನು ಹಾಕ್ತೀನಿ. ಓಪ್ ಈ ಒಂದು ವಿಡಿಯೋ, ಈ ಒಂದು ಕ್ವಿಕ್ ರಿವಿಷನ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಅರ್ಥ ಆಗಿದರೆ ವಿಡಿಯೋನ ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.